I'm Twinkle Davis from BA final year 5th semester, and my topic is fundamentals of social entrepreneurship, and the continuation starts from the relevance of social entrepreneurship. ಅಂದ್ರೆ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಅಂದ್ರೆ ಸಾಮಾಜಿಕ ಉದ್ಯಮಶೀಲತೆಯ ಪ್ರಸ್ತುತೆ. ಅಂದ್ರೆ ನಾವು ಈ ಪಾಯಿಂಟ್ಸ್ ಅಲ್ಲೆಲ್ಲ ಡಿಸ್ಕಸ್ ಮಾಡ್ದಂಗೆ ಫಸ್ಟ್ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಏನಕ್ ಬೇಕು ಅಂತ ನೋಡ್ಬೇಕು. ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಅಂದ್ರೆ ನಾವು ನಮ್ಮ ಎಬಿಲಿಟೀಸ್ ನ ತಗೊಂಡ್ ಹೋಗಿ ಒಂದು ಕಂಪನಿಗೆ ಕೊಡದೆ ಅಲ್ಲೇ ನಾವೇ ಒಂದು ಕಂಪನಿನ ಸೃಷ್ಟಿ ಮಾಡಿ ಅಲ್ಲಿ ನಾವು ಓನರ್ ಆಗಿ ಕುತ್ಕೊಂಡು ಅಲ್ಲಿ ಕೆಲಸ ಮಾಡೋದನ್ನ ನಾವು ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಅಂತ ಹೇಳ್ತೀವಿ. ಈ ರೆಲೆವೆನ್ಸ್ ಆಫ್ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಅಂದ್ರೆ ನಮ್ಗೆ ಯಾಕೆ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಬೇಕು ಅಂತಾರೆ ಅಂದ್ರೆ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಇಂದ ನಾವು ಸ್ಯಾಲರಿಡ್ ಪರ್ಸನ್ಸ್ ತರ ಆಗಿರಲ್ಲ. ಸ್ಯಾಲರಿಡ್ ಪರ್ಸನ್ಸ್ ಅಂದ್ರೆ ಒಂದ್ ಕಡೆ ಹೋಗ್ಬಿಟ್ಟು ಆ ಸ್ಯಾಲರಿ ತಗೊಂಡು ಆ ಅಮೌಂಟ್ ಇಂದ ಏನ್ ಬರುತ್ತೆ ನಮ್ಮ ಎಕ್ಸ್ಪೆನ್ಸಸ್ ನೋಡ್ಕೊಂಡು ನಾವು ಮನೆ ನಡೆಸೋದು. ಆದ್ರೆ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಆಗಿರಲ್ಲ. Like they will give employment for at least 10 people. From that they will also get the profit, and those employees also will be getting benefits. Means they will be sole proprietor partnership. ಅದು ಬೇರೆ ರೀತಿ ಇರುತ್ತೆ. ಆಮೇಲೆ ಸೋಷಿಯಲ್ ಬಿಸ್ನೆಸ್ ಮೀನಿಂಗ್. ಸೋಷಿಯಲ್ ಬಿಸ್ನೆಸ್ ಅಂದ್ರೆ ನಿಮ್ಗೆ ಕನ್ನಡದಲ್ಲಿ ನೋಡ್ಬೋದು ಸಾಮಾಜಿಕ ವ್ಯವಹಾರ. ಸಾಮಾಜಿಕ ವ್ಯವಹಾರ ಅಂದ್ರೆ ನಾವು ಎಲ್ಲಾರು ಸೊಸೈಟಿಯಲ್ಲಿ ಇರೋದು. ಮ್ಯಾನ್ ಇಸ್ ಅ ಸೋಷಿಯಲ್ ಅನಿಮಲ್. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಅಂಡ್ ಆಲ್ ಪ್ರಾಬ್ಲಮ್ಸ್ ದ ಸೋಷಿಯಲ್ ದ ಸೊಸೈಟಿ ವಿಲ್ ಫೇಸ್ ಆರ್ ಸಮಾಜ ಏನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡುತ್ತೆ ಅಂತ ನಾವು ನೋಡ್ಬೋದು. ಇದ್ರ ಮೀನಿಂಗ್ ಏನಂದ್ರೆ ಸಮಾಜಕ್ಕೆ ಒಳ್ಳೇದಾಗೋ ಒಂದು ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್ NGO, NPO ನಾವು ಇದು ಪೇಪರ್ ಅಲ್ಲಿ ಓದಿರೋ ತರ NGOs ಅಲ್ಲಿ ಏನಾಗುತ್ತೆ ಅಂದ್ರೆ ಲೈಕ್ ಎಜುಕೇಶನ್, ಹೆಲ್ತ್ ಕೇರ್, ಬಡ ಮಕ್ಕಳಿಗೆ ಸಹಾಯ ಮಾಡೋದು, ಮತ್ತೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಅವ್ರನ್ನ ಅಲ್ಲಿ ತಗೊಂಡ್ ಹೋಗಿ ಅವ್ರನ್ನ ನೋಡ್ಕೊಳ್ಳೋದು. ಈ ರೀತಿಯಲ್ಲಿ ಎಲ್ಲಾ ಅವ್ರಿಗೆ ಏನೇನ್ ಬೆನಿಫಿಟ್ಸ್ ಇರುತ್ತೆ ನಮ್ ಕಡೆಯಿಂದ ಅದನ್ನ ಕೊಡೋದು. ಡಿಫ್ರೆನ್ಸ್ ಬಿಟ್ವೀನ್ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಅಂಡ್ ಸೋಷಿಯಲ್ ಬಿಸ್ನೆಸ್ ಅಂದ್ರೆ ಸಾಮಾಜಿಕ ಉದ್ಯಮಶೀಲತೆ ಮತ್ತು ಸಾಮಾಜಿಕ ವ್ಯಾಪಾರದ ನಡುವಿನ ವ್ಯತ್ಯಾಸ. ಅಂದ್ರೆ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಅಂದ್ರೆ ನಮ್ಗೆ ಅಲ್ಲಿ ಏನು ಲಾಭ ಬರಲ್ಲ. ಮೀನ್ಸ್ ನಮ್ ಲಾಭ ಅಂತ ನಾವು ಜಾಸ್ತಿ ಅನ್ಕೊಳ್ಳೋಕ್ಕಿಂತ ಈ ಸೋಷಿಯಲ್ ಬಿಸ್ನೆಸ್ ಅಲ್ಲಿ ನಾವು ಫೋಕಸ್ ಮಾಡಿದ್ರೆ ಸೋಷಿಯಲ್ ಬಿಸ್ನೆಸ್ ಅಲ್ಲಿ ಸಮಾಜದ ಏಳಿಗೆ ಆಗುತ್ತೆ. ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಅಲ್ಲಿ ಫೋಕಸ್ ಆಗಿರೋದು ನಮ್ ಮೇಲೆ, ಆದ್ರೆ ಕೂಡ ನಾವು ಸ್ವಲ್ಪ ಸಮಾಜದ ಮೇಲೆ ಫೋಕಸ್ ಮಾಡ್ತೀವಿ. ಇದರಲ್ಲಿ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಅಲ್ಲಿ ನಾವು ನೋಡೋದು ಅಂದ್ರೆ ಪ್ರಾಫಿಟ್ ಲಾಸ್ ಎಲ್ಲ ಬಂದ್ರೆ ಅದು ನಮ್ಗೆ ಎಂಟೈರ್ಲಿ ಅದು ಇಂಪ್ಯಾಕ್ಟ್ ಆಗುತ್ತೆ. ಲೈಕ್ ಒಂದ್ ಕಂಪನಿ ಇದ್ರೆ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಒಂದು ಲೈಕ್ ಫಾರ್ ಎಕ್ಸಾಂಪಲ್ ಅಂಬಾನಿ ಅವ್ರಿಗೆ ಏನಂದ್ರೆ ಅವ್ರದ್ದಾದಂತ ಒಂದು ಕಂಪನಿ ಇರುತ್ತೆ. ಸಮಾಜಕ್ಕೆ ಅಷ್ಟೊಂದು ಲಾಸ್ ಆಗಲ್ಲ. ಆ ಕಂಪನಿಯಲ್ಲಿ ಏನಾದ್ರೂ ಲಾಸ್ ಆದ್ರೆ ಅವ್ರಿಗೆ ಮೇನ್ ಲಾಸ್ ಆಗುತ್ತೆ. ನೆಕ್ಸ್ಟ್ ಸೋಷಿಯಲ್ ಬಿಸ್ನೆಸ್. ಸೋಷಿಯಲ್ ಬಿಸ್ನೆಸ್ ಅಂದ್ರೆ ಏನಾದ್ರೂ ಒಂದು ಬಿಸ್ನೆಸ್ ನಡೆಸ್ತಾ ಇದ್ರೆ ಆ ಸೋಷಿಯಲ್ ಬಿಸ್ನೆಸ್ ಓನರ್ಗೆ ಏನೇ ಲಾಸ್ ಆದ್ರೂ ಆ ಸಮಾಜಕ್ಕೂ ಆಗೋ ತರ ಆಗುತ್ತೆ. ಸೋಷಿಯಲ್ ಬಿಸ್ನೆಸ್ ಅಲ್ಲಿ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಅಲ್ಲಿ ಮೈನ್ ಡಿಫ್ರೆನ್ಸ್ ಇದೇ ಬರೋದು. ಇದರಲ್ಲಿ ಸೋಷಿಯಲ್ ಬಿಸ್ನೆಸ್ ಅಲ್ಲಿ ಒಂದ್ ಪಾಯಿಂಟ್ ನೀವು ನೆನ್ಪಿಟ್ಕೊಬೇಕಾಗಿರೋದು ಸಸ್ಟೈನಬಿಲಿಟಿ. ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ನಾವು ಈಗಿನ ಪರಿಸ್ಥಿತಿನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಮುಂದಿನ ಪೀಳಿಗೆಗೆ ಅದು ಹೇಗೆ ಉಪಯೋಗಕ್ಕೆ ಆಗುತ್ತೆ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ನೀರು ಬೇಕಾದಷ್ಟು ಹೆಂಗ್ ಬೇಕಾದ್ರೆ ಹಂಗೆ ಯೂಸ್ ಮಾಡಿದ್ರೆ ನಮ್ಗೆ ಫ್ಯೂಚರ್ ಅಲ್ಲಿ ನಮ್ಮ ಫ್ಯೂಚರ್ ಜನರೇಷನ್ಸ್ ಏನ್ ಪ್ರಾಬ್ಲಮ್ ಇರುತ್ತೆ ಅದು ತುಂಬಾ ಭಯಂಕರವಾಗಿರುತ್ತೆ. ಅದೇ ತರಾನೇ ಸೋಷಿಯಲ್ ಬಿಸ್ನೆಸ್. ನಾವೇನಾದ್ರೂ ಸೋಷಿಯಲ್ ಬಿಸ್ನೆಸ್ ಮಾಡ್ತಿದ್ರೆ ಫಾರ್ ಎಕ್ಸಾಂಪಲ್ NGO ಬಿಸ್ನೆಸ್ ಮಾಡ್ತಿದ್ರೆ ಸಡನ್ ಆಗಿ ನಾವು ಅದು ಸ್ಟಾಪ್ ಮಾಡ್ಬಿಟ್ರೆ ನಮಗ್ ಮಾತ್ರ ಲಾಸ್ ಆಗಲ್ಲ, ನಮ್ಮ ಇದು ಅಂಡರ್ ಅಲ್ಲಿರೋ ಮಕ್ಕಳಿಗೆ. ಲೈಕ್ ಫಾರ್ ಎಕ್ಸಾಂಪಲ್ ನಾವೇನಾದ್ರೂ ಒಂದ್ 10 ಜನಕ್ಕೆ ಊಟ ಕೊಡ್ತಿದ್ರೆ ನಾವು ಇವಾಗ ಸಡನ್ ಆಗಿ ಒಂದ್ ಮಾರ್ನಿಂಗ್ ಯೋಚನೆ ಮಾಡ್ತಿದೀವಿ ಇದನ್ನ ನಾವು ಶಟ್ ಡೌನ್ ಮಾಡ್ಬಿಡೋಣ, ಇದು ಅಷ್ಟೊಂದು ಪ್ರಾಫಿಟ್ ಇಲ್ಲ ಅಂತ. ಅವಾಗ ಏನಾಗುತ್ತೆ ಅಟ್ ಇಸ್ ಆಕ್ಚುಲಿ ಸೋಷಿಯಲ್ ಬಿಸ್ನೆಸ್. ಅದು ಬಂದು ಇಂಪ್ಯಾಕ್ಟ್ ಆಗುತ್ತೆ. ಆ ಮಕ್ಕಳೆಲ್ಲ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರಿಗೆ ಇದಾಗುತ್ತೆ. ಸೊ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಅಲ್ಲಿ ನೀವು ನೋಡ್ಬೇಕಾಗಿರೋದು ಅವನಿಗೆ ಲೈಕ್ ಆ ಓನರ್ಗೆ ಏನಾದ್ರೂ ಆ ಬಿಸ್ನೆಸ್ ಮಾಡಬಾರ್ದು ಅಂತ ಅನ್ಸಿದ್ರೆ ಅವ್ನ್ ಏನಾದ್ರೂ ಒಂದು ನೋಟಿಸ್ ಕಳ್ಸಿದ್ರೆ ಆ ಎಂಪ್ಲಾಯೀಸ್ ಎಲ್ಲ ಅದು ಯೋಚನೆ ಮಾಡ್ಕೊಂಡು ಓಕೆ ವಿ ವಿಲ್ ಗೆಟ್ ಟರ್ಮಿನೇಟೆಡ್ ಇಫ್ ವಿ ಡೋಂಟ್ ಸರ್ಚ್ ಜಾಬ್ ಇನ್ ಅದರ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಅವ್ರು ಬೇರೆ ಕಡೆ ಸರ್ಚ್ ಮಾಡ್ಬೋದು. ದಟ್ ಈಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಅಂಡ್ ಸೋಷಿಯಲ್ ಬಿಸ್ನೆಸ್. ಸೊ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಮೀನಿಂಗ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಡಿಫರೆನ್ಸ್ ಬಿಟ್ವೀನ್ ದ ಸೋಷಿಯಲ್ ಆಂಟ್ರಪ್ರಿನರ್ಶಿಪ್ ಅಂಡ್ ಸೋಷಿಯಲ್ ಬಿಸ್ನೆಸ್. ಥ್ಯಾಂಕ್ ಯು.